ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಸರಿ, ಇಷ್ಟೆಲ್ಲ ಆಯಿತು. ಹೆಂಗೋ ತಾನು ರೆಬಲ್ ಸ್ಟಾರ್ ಆಗೋ ಮೂಲಕ ತಾನು ಪವರ್ ಸ್ಟಾರ್ ಅನ್ನೋದನ್ನ ಯಡಿಯೂರಪ್ಪ ತೋರಿಸಿದ್ದಾಯಿತು. ಆದರೆ ಯಡಿಯೂರಪ್ಪನವರ ಮುಂದಿನ ಸ್ಕೆಚ್ ಏನು? ಜಸ್ಟ್ ವಾಚ್. ಸರಿ, ಇಷ್ಟೆಲ್ಲ ಆಯ್ತು. ಏನೋ ಹೆಂಗೋ ರೆಬಲ್ ಸ್ಟಾರ್ ಆಗೋ ಮೂಲಕ ತಾನು ಪವರ್ ಸ್ಟಾರ್ ಅನ್ನೋದನ್ನ ತೋರಿಸಿದ್ದು ಆಯ್ತು. ಮುಂದೇನು? ಯಡಿಯೂರಪ್ಪ ಮುಂದಿನ ಹೆಜ್ಜೆಗಳೇನು? ಈಗ ಅವರ ಮುಂದಿರೋ ಆಯ್ಕೆಗಳೇನು? ಇವುಗಳನ್ನ ನೋಡ್ತಾ ಹೋದ್ರೆ ಅವರ ಮುಂದೆ ಹೆಚ್ಚು ಆಯ್ಕೆಗಳಿಲ್ಲ. ಅವರು ಏನೇ ಮಾಡಿದ್ರು ಬಿಜೆಪಿಯಿಂದ ಒಂದು ಹೆಜ್ಜೆ ಹೊರಗಿಟ್ಟೆ ಕೆಲಸ ಮಾಡಬೇಕು. ಹೈಕಮಾಂಡ್ ನಿರ್ಧಾರಕ್ಕೆ ಕಾಯುವುದು ಯಡಿಯೂರಪ್ಪ ಮುಂದಿರುವ ಮೊದಲ ಆಯ್ಕೆ. ಇಷ್ಟು ದಿನ ಗುಡುಗಿದ್ದೇ ಬೇರೆ, ಈಗ ಅಬ್ಬರಿಸಿದ್ದೇ ಬೇರೆ. ನೇರವಾಗಿ ಅನಂತಕುಮಾರ್, ಈಶ್ವರಪ್ಪ, ಸದಾನಂದಗೌಡ ತನ್ನ ವಿರುದ್ಧ ಇದ್ದಾರೆ ಅನ್ನೋದನ್ನ ಬಹಿರಂಗವಾಗಿ ಸ್ಪಷ್ಟವಾಗಿ ಹೇಳಿದ್ದಾಗಿದೆ. ಚೆಂಡು ಈಗ ಹೈಕಮಾಂಡ್ ಅಂಗಳದಲ್ಲಿದೆ. ತಮಗೆ ಕಿರುಕುಳ ಕೊಟ್ಟವರಿಗೆ ಬುದ್ಧಿ ಮಾತು ಹೇಳಿ ಮುಂದೆಂದು ತನ್ನ ತೇಜೋವಧೆಗೆ ಯತ್ನಿಸದಂತೆ ಎಚ್ಚರಿಕೆ ಕೊಡಿಸಬಹುದು. ಇದು ಸಾಧ್ಯವಾದರೂ ಆಗಬಹುದು. ಸಂಪುಟ ವಿಸ್ತರಣೆ ವೇಳೆ ಬೆಂಬಲಿಗರಿಗೆ ಅವಕಾಶ ಕೊಡಿಸಬಹುದು. ಸದಾನಂದ ಗೌಡರ ಕ್ಯಾಬಿನೆಟ್ ವಿಸ್ತರಣೆಯಾದಾಗ ತಮ್ಮ ಬೆಂಬಲಿಗರಿಗೆ ಸಂಪುಟದಲ್ಲಿ ಪ್ರಾತಿನಿಧ್ಯ ಕೊಡಿಸಿ ತಮ್ಮ ಶಕ್ತಿ ವೃದ್ಧಿ ಮಾಡಿಕೊಳ್ಳಬಹುದು. ಈ ಮೂಲಕ ಸರ್ಕಾರದ ಪ್ರತಿಯೊಂದು ನಡೆಯಲ್ಲೂ ತಮ್ಮ ಪ್ರಾಬಲ್ಯ ಮೆರೆಯಬಹುದು. ಈಶ್ವರಪ್ಪ, ಅನಂತಕುಮಾರ್ ಮತ್ತು ಸದಾನಂದ ಗೌಡ ಯಡಿಯೂರಪ್ಪನವರ ವಿರುದ್ಧ ಹೈಕಮಾಂಡ್ಗೆ ದೂರು ಕೊಡುವ ಸಾಧ್ಯತೆಗಳನ್ನು ಅಲ್ಲಗಳೆಯುವಂತಿಲ್ಲ. ಯಡಿಯೂರಪ್ಪ ಮತ್ತವರ ಬೆಂಬಲಿಗ ಶಾಸಕರು ಪಕ್ಷ ವಿರೋಧಿ ಹೇಳಿಕೆ ಕೊಟ್ಟಿದ್ದಕ್ಕೆ ನೋಟಿಸ್ ಕೊಡಬಹುದು. ಯಡಿಯೂರಪ್ಪನವರಿಗೂ ನೋಟಿಸ್ ಕೊಟ್ಟು ಉತ್ತರ ಕೊಡಿ ಎನ್ನಬಹುದು. ಆದರೆ ಈಶ್ವರಪ್ಪ ಅಂಥ ಧೈರ್ಯ ಪ್ರದರ್ಶನ ಮಾಡುವ ಬಗ್ಗೆ ಅನುಮಾನಗಳಿವೆ. ಯಾಕೆ ಅಂದ್ರೆ ಟೀಕಿಸಿರೋದು ಬೇಳೂರು ಗೋಪಾಲಕೃಷ್ಣರು ಅಲ್ಲ, ಗೂಳಿಹಟ್ಟಿ ಶೇಖರ್ ಕೂಡ ಅಲ್ಲ. ಯಡಿಯೂರಪ್ಪ ಮತ್ತು ಯಡಿಯೂರಪ್ಪನವರ ಸೂಚನೆ ಮೇರೆಗೆ ಮಾತನಾಡಿದ ಶಾಸಕರು. ಯಾರನ್ನೇ ಪ್ರಶ್ನಿಸಿದ್ರು ಅದು ಯಡಿಯೂರಪ್ಪನವರನ್ನ ಪ್ರಶ್ನಿಸಿದಂತಾಗುತ್ತೆ. ನೋ ಚಾನ್ಸ್. ಅದೆಲ್ಲದರ ಬದಲಿಗೆ ಸದ್ಯ ಎಲ್ಲ ಸುಖಾಂತ್ಯವಾಯ್ತಲ್ಲ, ಶುಭಂ ಅಂದುಕೊಂಡು ಸುಮ್ಮನಾಗುವ ಸಾಧ್ಯತೆಯೇ ಜಾಸ್ತಿ. ಪರಿಸ್ಥಿತಿ ಬದಲಾಗದಿದ್ದರೆ ಬಿಜೆಪಿಗೆ ಗುಡ್ ಬೈ ಅನಿವಾರ್ಯ. ಇಷ್ಟೆಲ್ಲ ಆದ ಮೇಲೂ ಯಡಿಯೂರಪ್ಪನವರಿಗೆ ಪಕ್ಷದೊಳಗೆ, ಸರ್ಕಾರದೊಳಗೆ ಎಲ್ಲವೂ ಸರಿ ಹೋಗುತ್ತೆ ಅನ್ನೋ ನಂಬಿಕೆ ಖಂಡಿತ ಇಲ್ಲ. ಅದಕ್ಕಾಗಿಯೇ ಅವರು ಅವಕಾಶಗಳನ್ನು ಮುಕ್ತವಾಗಿಟ್ಕೊಂಡಿದ್ದಾರೆ. ಬೆಳಗ್ಗೆ 11 ಗಂಟೆಯವರೆಗೂ ನನ್ನ ನಿರ್ಧಾರ ಬೇರೆನೇ ಇತ್ತು, ಆಮೇಲೆ ಬದಲಾಯಿತು, ಸರಿ ಹೋಗದೇ ಇದ್ರೆ ಮುಂದೆ ಬದಲಾಗಬಹುದು ಅನ್ನೋ ಎಚ್ಚರಿಕೆ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಆದ ನಂತರವೂ ಪರಿಸ್ಥಿತಿ ಹೀಗೆ ಇದ್ದರೆ, ಡಿವಿಎಸ್ ಈಶ್ವರಪ್ಪನವರ ನಿರ್ಲಕ್ಷ್ಯ ಹೀಗೇನೆ ಮುಂದುವರೆದರೆ ಯಡಿಯೂರಪ್ಪ ಪಕ್ಷ ಬಿಡೋದು ಅನಿವಾರ್ಯವಾಗಲಿದೆ. ಸದ್ಯದ ಸ್ಥಿತಿ ನೋಡಿದರೆ ಯಡಿಯೂರಪ್ಪ ಬಿಜೆಪಿ ಬಿಡಲು ಮಾನಸಿಕವಾಗಿ ಸಿದ್ಧರಾಗಿರುವಂತಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ರೋಮ್ ನಗರ ಹತ್ತಿ ಉರಿತಾ ಇರಬೇಕಾದ್ರೆ ದೊರೆ ನೀರೋ ಪಿಟೀಲ್ ಬಾರಿಸ್ತಾ ಇದ್ದಂತೆ. ಈಗ ನಮ್ಮ ರಾಜ್ಯದಲ್ಲೂ ಅದೇ ಸ್ಥಿತಿ ನಿರ್ಮಾಣವಾಗಿದೆ. ರಾಜಕೀಯ ನಾಯಕರ ದೊಂಬರಾಟದ ನಡುವೆ ರಾಜ್ಯದ ಜನರ ಪಾಡು ದೇವರಿಗೆ ಪ್ರೀತಿ ಎಂಬಂತಾಗಿದೆ. ರಾಜ್ಯ ಸರ್ಕಾರದ ಚುಕ್ಕಾಣಿ ಹಿಡಿದಿರುವ ಸಿಎಂ ಸದಾನಂದಗೌಡ ಅವರ ಸಂಪುಟದ ಸಚಿವರು ಹಾಗೂ ಬಿಜೆಪಿ ಸರ್ಕಾರದ ಜನಪ್ರತಿನಿಧಿಗಳಿಗೆ ಜನರ ಹಿತಕ್ಕಿಂತ ಕುರ್ಚಿ ಕಿತ್ತಾಟವೇ ಮುಖ್ಯವಾದಂತಿದೆ. ಯಾಕಂದ್ರೆ ಇವತ್ತು ಕೇಂದ್ರ ಬರ ಪರಿಹಾರ ತಂಡ ರಾಜ್ಯದಲ್ಲಿ ಪರಿಶೀಲನೆ ನಡೆಸಲು ನವದೆಹಲಿಯಿಂದ ಆಗಮಿಸಿದೆ. ಪ್ರವೀಣ್ ಶರ್ಮಾ ನೇತೃತ್ವದ ತಂಡ ಬೆಂಗಳೂರಿನ ಕುಮಾರಕೃಪಾ ಗೆಸ್ಟ್ ಹೌಸ್ನಲ್ಲಿ 2 ಗಂಟೆಗಳ ಕಾಲ ಕಾಯ್ದರೂ ಸರ್ಕಾರದ ಯಾವುದೇ ಪ್ರತಿನಿಧಿಗಳು ಅಧಿಕಾರಿಗಳನ್ನ ಭೇಟಿಯಾಗುವಂತಹ ಸೌಜನ್ಯವನ್ನು ತೋರಲಿಲ್ಲ. ಮಾಹಿತಿಗಾಗಿ ಸರ್ಕಾರದ ಪ್ರತಿನಿಧಿಗಳಿಗಾಗಿ ಕಾಯ್ದು ಬೇಸತ್ತ ಕೇಂದ್ರ ಬರ ಪರಿಹಾರ ತಂಡ ಬರ ಪರಿಶೀಲನೆಗಾಗಿ ತನ್ನ ಪಾಡಿಗೆ ಗೌರಿಬಿದನೂರಿಗೆ ತೆರಳಿತು. ರಾಜ್ಯದಲ್ಲಿ ತಲೆದೋರಿರುವ ರಾಜಕೀಯ ಅಸ್ಥಿರತೆಯ ನಡುವೆಯೇ ಕೇಂದ್ರ ಬರ ಅಧ್ಯಯನ ತಂಡ ಬರಪೀಡಿತ ಪ್ರದೇಶಗಳಲ್ಲಿ ಅಧ್ಯಯನ ನಡೆಸಿತು.
ಕೇಂದ್ರ ಸರ್ಕಾರ ನೇಮಿತ 2 ತಂಡಗಳು ತುಮಕೂರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿವಿಧ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಸ್ಥಿತಿಯ ಅವಲೋಕನ ಮಾಡಿತು. 3 ತಾಲೂಕುಗಳಲ್ಲಿ ಅಧ್ಯಯನ ಮಾಡಿದ ತಂಡ ಸಮಗ್ರ ಮಾಹಿತಿಗಳನ್ನು ಕಲೆ ಹಾಕಿತು. ಮತ್ತೊಂದು ತಂಡ ತುಮಕೂರು ಜಿಲ್ಲೆ ಕೊರಟಗೆರೆ, ಮಧುಗಿರಿ, ಸಿರಾದಲ್ಲಿ ಬರ ಅಧ್ಯಯನ ನಡೆಸಿತು. ಜಿಲ್ಲಾಧಿಕಾರಿಗಳು ಹಾಗೂ ತಾಲೂಕು ಮಟ್ಟದ ಕಂದಾಯ ಅಧಿಕಾರಿಗಳು ಕೇಂದ್ರ ತಂಡಕ್ಕೆ ಸಾಥ್ ನೀಡಿದರು. ಇಲ್ಲಿವರೆಗೆ ಗೌರಿಬಿದನೂರು ತಾಲೂಕಿನ ವಿವಿಧ ಗ್ರಾಮಗಳನ್ನ ಭೇಟಿ ಮಾಡಿದ್ದಾರೆ. ನಂತರ ಗುಡಿಬಂಡೆ ಮತ್ತು ಬಾಗೇಪಲ್ಲಿ ಹಾಗೂ ಅಂತಿಮವಾಗಿ ಚಿಕ್ಕಬಳ್ಳಾಪುರ ತಾಲೂಕಿನ ಬೇರೆ ಬೇರೆ ಗ್ರಾಮಗಳಿಗೂ ಕೂಡ ಭೇಟಿ ನೀಡ್ತಾ ಇದ್ದಾರೆ. ಭೇಟಿಯ ಸಮಯದಲ್ಲಿ ನೀವೆಲ್ಲ ನೋಡಿದಾಗೇನೆ ಮುಖ್ಯವಾಗಿ ರೈತರ ಜೊತೆ ಇದು ಒಂದು ಸಂಭಾಷಣೆ ಮಾಡ್ತಾ ಇದ್ದಾರೆ, ಸ್ಥಿತಿಗತಿಯನ್ನು ಅರಿತುಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಬರದಿಂದಾಗಿ ಕುಡಿಯಲು ನೀರು, ಜಾನುವಾರುಗಳಿಗೆ ಮೇವು, ದುಡಿಯುವ ಕೈಗೆ ಉದ್ಯೋಗವಿಲ್ಲದೆ ಜನ ತತ್ತರಿಸಿದ್ದಾರೆ. ರಾಯಚೂರಿನಲ್ಲಿ ಸರ್ಕಾರ ಹಾಗೂ ಜಿಲ್ಲಾಡಳಿತದ ವಿರುದ್ಧ ಜನ ಸಿಡಿದೆದ್ದಿದ್ದಾರೆ. ಜಿಲ್ಲೆಯ ಹಲವು ಬರಪೀಡಿತ ಪ್ರದೇಶಗಳ ಜನತೆ ಎತ್ತಿನ ಗಾಡಿಗಳನ್ನು ಕಟ್ಟಿಕೊಂಡು ನೇರವಾಗಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿದರು. ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವ ರಾಜ್ಯ ಸರ್ಕಾರದ ಸಚಿವರು, ಶಾಸಕರು ರಾಜಕೀಯ ಡೊಂಬರಾಟದಲ್ಲಿ ತೊಡಗಿದ್ದಾರೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅನ್ನೋ ನಾಣ್ಣುಡಿ ನಮ್ಮಲ್ಲಿದೆ. ಆದರೆ ಇದನ್ನ ಸಿಎಂ ಸುಳ್ಳು ಮಾಡಿದ್ದಾರಂತೆ. ಹಾಗಂತ ಶಾಸಕ BP ಹರೀಶ್ ಕುಡುಗಿದ್ದಾರೆ. ಇಷ್ಟಕ್ಕೂ ಅವರು ಏನು ಹೇಳಿದ್ರು, ಯಾಕೆ ಹೀಗಂದ್ರು ನೋಡೋಣ ಬನ್ನಿ ಇವತ್ತಿನ ಎಂಥ ಮಾತಿನಲ್ಲಿ. ನಮ್ಮ ಹಳ್ಳಿ ಮಾತಿನಲ್ಲಿ ಹಳೋ ಗಂಡಸ್ ನಂಬಬಾರ್ದು, ನಗೋ ಹೆಂಗಸನ್ನ ನಂಬಾರ್ದು ಅಂತೇಳಿ ಗಾದೆ ಇದೆ. ಆದರೆ ಸದಾನಂದ ಗೌಡರು ನಗೋ ಗಂಡಸರು ಆ ಗಾದೆ ಸುಳ್ಳು ಮಾಡಿದರು. ನಗೋ ಗಂಡಸನ್ನು ಕೂಡ ನಂಬಬಾರ್ದು ಅಂತೇಳಿ ಸದಾನಂದ ಗೌಡರು ಇವತ್ತು ವೇದ ಗಾದೆ ಎಲ್ಲವನ್ನ ಸುಳ್ಳು ಮಾಡಿದಂಥ ಮಹಾಪುರುಷ ಅವರು. ದಾಖಲೆಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ. ಈಗ ರಾಜ್ಯದ ಬಿಜೆಪಿಯಲ್ಲಿ ಎದ್ದಿರೋ ಭಿನ್ನಮತ, ಗೊಂದಲ, ಗೌಜು, ಗದ್ದಲಕ್ಕೆ ಒಂದು ಸಾಂಗ್ನ ಟಚ್ ಕೊಟ್ಟರೆ ಹೇಗಿರುತ್ತೆ ಬನ್ನಿ ಅದನ್ನು ನೋಡೋಣ. ಅಯ್ಯೋ ಹೋಗಿ ಸಾರ್, ಯಾವನಿಗೆ ಬೇಕು ಸಾರ್, ಯಾವ ನನ್ನ ಮಗನಿಗೆ ಬೇಕು ಸಾರ್. ಟೆನ್ಷನ್ ಟೆನ್ಷನ್ ಸರ್, ಊರೆಲ್ಲ ಟೆನ್ಷನ್ ಸರ್. ಆರಾಮ್ ಆರಾಮ್ ಸಾರ್, ಜೈಲಲ್ಲೇ ಆರಾಮ್ ಸಾರ್. ಉಣ್ಕೊಂಡು ತಿನ್ಕೊಂಡು ಎತ್ಕೊಂಡು ಬಿದ್ಕೊಂಡು ಇಲ್ಲೇ ಇರ್ತೀವಿ ಸಾರ್. ಅಯ್ಯೋ ಹೋಗಿ ಸಾರ್, ಯಾವನಿಗೆ ಬೇಕು ಸಾರ್, ಯಾವ ನನ್ನ ಮಗನಿಗೆ ಬೇಕು ಸಾರ್. ಇನ್ನಷ್ಟು ಸುದ್ದಿಗಳನ್ನು ನೋಡೋಣ ಒಂದು ಚಿಕ್ಕ ಬ್ರೇಕ್ ನಂತರ.